ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. 1993ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂತು. ಅವತ್ತಿಂದ ಇಲ್ಲಿವರೆಗೂ ಕೂಡ JDS ಪಕ್ಷ ಸ್ಪಷ್ಟವಾದಂಥ ಬಹುಮತದೊಂದಿಗೆ ಮಣಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಂಥ ಇತಿಹಾಸ ಇರಲಿಲ್ಲ. ಈಗ ಮಣಮಾಚನಹಳ್ಳಿ ಗ್ರಾಮ ಪಂಚಾಯಿತಿ 5 ಗ್ರಾಮಗಳ JDS ಪ್ರಮುಖ ಕಾರ್ಯಕರ್ತರ ಒಂದು ಶ್ರಮ ಏನಿದೆ, ಇದರ ಅಂಗವಾಗಿ 13 ಕಾಂಗ್ರೆಸ್ಸು, 1 ಕಾಂಗ್ರೆಸ್ಸು, 13 JDS ಗೆದ್ದಿದೆ. ಈ ಚುನಾವಣೆಯ ಮುಂದುವರೆದ ಭಾಗವಾಗಿ ಈಗ ಅಧ್ಯಕ್ಷರಾಗಿ ಜಯಲಕ್ಷ್ಮಮ್ಮ ಅಂತ, ಉಪಾಧ್ಯಕ್ಷರಾಗಿ ನಾಗವಣ್ಣಮ್ಮ ಅಂತ ಈಗ ಸ್ಪಷ್ಟವಾದಂಥ ಬಹುಮತದೊಂದಿಗೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಅವರಲ್ಲಿ ಬಹಳ ವಿನಮ್ರವಾಗಿ ವಿನಂತಿ ಮಾಡ್ತೇನೆ. ಏನು 5 ಗ್ರಾಮಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಒತ್ತು ಕೊಟ್ಟು ಇಲ್ಲಿ ಜನ ಮೆಚ್ಚುವ ರೀತಿಯಲ್ಲಿ ಅಧಿಕಾರನ ಚಲಾವಣೆ ಮಾಡಿ ಜನಗಳಿಗೆ ಅನುಕೂಲ ಮಾಡಬೇಕು ಅಂತ JDS ಪಕ್ಷದ ಪರವಾಗಿ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಸಂದರ್ಭದಲ್ಲಿ ಈ ಗೆಲುವಿಗೋಸ್ಕರ ಶ್ರಮಪಟ್ಟಂಥ ಎಲ್ಲ JDS ಕಾರ್ಯಕರ್ತರು, ಸಾರ್ವಜನಿಕರು, ಹಿತೈಷಿಗಳಿಗೆಲ್ಲ ವಿಶೇಷವಾಗಿ ನಾನು JDS ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ಸರ್, ಏನೋ